ನಾವೇನು ಮಾಡ್ತಿದ್ವಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಒಂದು ತಿಳ್ಕೊರಿ, ಜೀವನದಾಗ ಯಶಸ್ಸು ಬರ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆ ಮುಂದಿಟ್ಟಾಗ ನಾವು ಗುರಿಯತ್ತ ಸಾಗ್ತೀವಿ. ಆ ಗುರಿಯತ್ತ ಸಾಗುತ್ತಾ 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 ಒಂದು ದಿನ ಸಾಧನೆ ಮಾಡ್ತೀವಿ. ಆ ಸಾಧನೆ ಮಾಡುವಾಗ ನಿಮ್ಗೆ ಪೇಷನ್ಸ್ ಲೆವೆಲ್ಲು ಭಾಳ ಮುಖ್ಯ ಆಗ್ತೈತಿ. ಪ್ರತಿ ಹೆಜ್ಜೆ ಕೂಡ ಅಷ್ಟೇ ಮುಖ್ಯ ಆಗ್ತಾವೆ. ಇದು ತಲೆಯೊಳಗೆ ನೆನಪಿಟ್ಕೋರಿ. ನೀವು ಸ್ಟಡಿ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತೀನಿ ನಾನು. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗಲೇ ನಾವು ಸಂವಿಧಾನದ 14ನೇ ಕ್ಲಾಸಲ್ಲಿದ್ದೀವಿ, ನಿಮಗಿದು ಗೊತ್ತು. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಇವತ್ತು ಭಾಗ 1 ಪೌರತ್ವ, ಭಾರತದ ಪೌರತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಪಾಯಿಂಟ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ಇನ್ನೊಂದೇನು ವಿಷಯ ಅಂದ್ರೆ ಕೆಲವೊಬ್ಬರು ಹೇಳ್ತಿದ್ದಾರೆ ಬೋರ್ಡಲ್ಲಿ ಬರೆದದ್ದು ಕಾಣುವುದಿಲ್ಲ ಅಂತೇಳಿ. ನೀವೇನು ಮಾಡಿರಿ, ಮೊಬೈಲನ್ನು ಇನ್ಕ್ಲೈಂಡ್ ಆಗಿ ವರ್ಟಿಕಲ್ ನೋಡಿದ್ರೆ ಹಾರಿಜೆಂಟಲ್ ಅಂತ ಆಪ್ಷನ್ ಇರ್ತೈತಿ. ಹಾರಿಜೆಂಟಲ್ ಮಾಡಿ ನೋಡಿದ್ರೆ ನಾವು ಬರೆದಿರೋ ಹ್ಯಾಂಡ್ ರೈಟಿಂಗ್